ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಅಂತ ನಾವೇನು ಕರಿತೀವಿ, ಈ ಒಂದು ಗ್ಯಾಂಗ್ ಇಲ್ಲಿ ದೂರನ್ನು ಕೊಡೋಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಅರ್ಜಿಯನ್ನು ಹಾಕೊಳ್ತಾರೆ, ಅಂದರೆ ಪಬ್ಲಿಕ್ ಲಿಟಿಗೇಷನ್ ಇಂಟ್ರೆಸ್ಟ್ ಅನ್ನುವಂಥದ್ದು. ಆದರೆ ಆ ಅರ್ಜಿ ಹಾಕಿದಾಗ ಧರ್ಮಸ್ಥಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕತ್ತೆ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪ್ರಕರಣ ಅಲ್ಲ, ಇದು ಒಂದು ಪೈಸಾ ವಸೂಲ್ ಕೇಸ್ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಆ ಕೇಸನ್ನು ಕೂಡ ಅರ್ಜಿಯನ್ನು ವಜಾ ಮಾಡಿತ್ತು. ಆದರೆ ಈ ಗ್ಯಾಂಗ್ ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಮುಚ್ಚಿಟ್ಟು ದೂರು ಕೊಡ್ತಾರೆ. ದೂರು ಕೊಟ್ಟ ಮೇಲೆ ಸರ್ಕಾರ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ದೂರನ್ನು ಸ್ವೀಕರಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆ ತರುವಂತೆ SIT ತಂಡವನ್ನು ರಚನೆ ಮಾಡುತ್ತೆ. ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕಾಗಿದೆ. ಈ ಚರ್ಚೆ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಡಿನ ಹಿರಿಯ ಪತ್ರಕರ್ತರಾಗಿರುವಂಥ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸರ್, ನಿಜಕ್ಕೂ ಈ ಒಂದು ವಿಚಾರ ಗೊತ್ತಾದ ಬಳಿಕ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಅನಿಸತ್ತೆ, ಹೌದು ಸರ್ಕಾರ ಈ ಥರದ ಒಂದು ದೂರು ಧರ್ಮಸ್ಥಳದಂಥ ಒಂದು ಧರ್ಮಕ್ಷೇತ್ರದ ಮೇಲೆ ಬಂದಾಗ ಸರಿಯಾಗಿ ಯೋಚನೆ ಮಾಡಬೇಕಾಗಿತ್ತು ಅಥವಾ ಪರಿಶೀಲನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಬರುವಂಥ ಪ್ರಶ್ನೆ. ನಿಮ್ಮ ರಿಯಾಕ್ಷನ್ ಏನು ಸರ್ ಈ ಪ್ರಕರಣ? ಒಂದು ಯು ಸಿ ದಟ್ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ಇನ್ನೊಂದು ಹಾಕಿದೆ, ಹೇಳಿದವರು ಯಾರು? ಯಾರು ಹೇಳಿದ್ದಾರೆ? ಯಾರು? ಒಂದು ಕ್ವೆಶನ್ ಐ ಆಮ್ ಆಸ್ಕಿಂಗ್ ಯು. ಓಕೆ, ಇದು ಒಂದು ಇದನ್ನು ಒಂದು ಪ್ರಚಾರ ಮಾಡಲಾಗ್ತಾ ಇದೆ. ಅದ್ರ ಬಗ್ಗೆನೇ ಈಗಾಗಲೇ ದೆಹಲಿಯ ವಕೀಲರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಒಂದು ದೂರನ್ನು ಸಲ್ಲಿಸ್ತಿದ್ದಾರೆ. ಏನು ಸಲ್ಲಿಸ್ತಿದ್ದಾರೆ ಅಂದರೆ, ಸುಪ್ರೀಂ ಕೋರ್ಟ್ ವರದಿಯನ್ನೇ ತಿರುಚಿ ಕರ್ನಾಟಕದ ಕೆಲವು ವಾಹಿನಿಗಳು, ಪತ್ರಿಕೆಗಳು ಪ್ರಚಾರ ಮಾಡ್ತಿವೆ ಅಂತ. ಓಕೆ, ಸೊ ದಟ್ ಇಟ್ಸ್ ಅಲ್ ಫ್ರಾಮ್ ನೀವೀಗ ಕೊಡ್ತು ಇರೋ ಇನ್ಫಾರ್ಮೇಶನ್ ಯಾರು ಈ ಒಂದು ಅಪಪ್ರಚಾರ ಮಾಡ್ತಿದ್ದಾರೆ ಅವರು ಮಾಡಿರುವ ವರದಿಯನ್ನು ನೋಡಿ ನೀವು ಹೇಳ್ತಿದ್ದೀರಿ. ದಟ್ ಇಟ್ಸ್ ಅಲ್ ಫ್ರಾಮ್. ಅದೀಗ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಚೀಫ್ ಜಸ್ಟಿಸ್ ವಿಲ್ ಟೇಕ್ ಹಿಸ್ ಡಿಸಿಷನ್. ಒಂದು. ಎರಡನೇದಾಗಿ ಬುರುಡೆ ಗ್ಯಾಂಗ್ ಅನ್ನುವುದೇ ಅಪಪ್ರಚಾರ. ಅದು ಇದು ಬುರುಡೆ ಗ್ಯಾಂಗ್ ಅಲ್ಲ. ಬುರುಡೆ ಅನ್ನೋದು ಏನಿದೆ ಅದೀಗ ಸಿಕ್ಕಿದೆ. ಬುರುಡೆ ಗ್ಯಾಂಗ್ ಅನ್ನೋದೇನಿದೆ ಇದು ಅಪಪ್ರಚಾರ. ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಅವ್ರನ್ನ ನಾನು ಕರೆಯುವುದು ಎಂಜಿಲು ಪತ್ರಿಕೋದ್ಯಮ ಅಂತ. ಎಂಜಿಲು ಪತ್ರಿಕೋದ್ಯಮ ನೀವು ಒಂದನೇದಾಗಿ ಸುಪ್ರೀಂ ಕೋರ್ಟ್ ಇದನ್ನೇ ಅವರು ತಿರುಚಲಾಗಿದೆ. ಆ ವರದಿ ಏನು ಹೇಳುತ್ತೆ? ಈಗ ನೀವೇನು ಬೇಸ್ ಮಾಡ್ಕೊಂಡು ನನ್ನ ಪ್ರಶ್ನೆ ಏನು ಕೇಳ್ತಿದ್ದೀರಿ, ಆ ಬೇಸ್ ಮಾಡಿರುವ ಪ್ರಶ್ನೆನೇ ರಾಂಗ್. ಇಟ್ ಈಸ್ ರಾಂಗ್. ಧರ್ಮಸ್ಥಳ ಕೇಸ್ ಬಗ್ಗೆ IPL ಸಲ್ಲಿಸಿದ ತಂಡ ತಪರಾಕಿ. ಇಟ್ ಇಸ್ ರಾಂಗ್. ತಪರಾಕಿ ಅಲ್ಲ. ಯಾರೇ ಒಂದು IPL ಅಂತ ಹಾಕಿದಾಗ ಇದು ಪಬ್ಲಿಕ್ ಲಿಟಿಗೇಷನ್ ದೂರು ಕೊಟ್ಟಾಗ ಅದು ಪಬ್ಲಿಕ್ ಲಿಟಿಗೇಷನ್ ಒಳಗಡೆ ವ್ಯಾಪ್ತಿಯಲ್ಲಿ ಬರುತ್ತೋ ಇಲ್ಲೋ ಅನ್ನೋದು ಒಂದು ಕೋರ್ಟ್ ಡಿಸಿಷನ್ ತಗೊಳುತ್ತೆ ಅಲ್ವಾ? ಇದು ಪಬ್ಲಿಕ್ ಇಂಟ್ರೆಸ್ಟ್ ಹೌದಾ ಅಲ್ವಾ? ದಟ್ ಇಸ್ ಕೋರ್ಟ್. ಅದು ತಪರಾಕಿ ಅಲ್ಲ. ಆದ್ರಿಂದ ತಪರಾಕಿ ಅನ್ನುವ ಶಬ್ದ ಏನಿದೆ ಇದು ದುರುದ್ದೇಶದಿಂದ ಬಳಸಿರುವ ಶಬ್ದ. ಆಮೇಲೆ ಸರ್, ಒಂದು ನಿಮಿಷ, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಸಹಜವಾಗಿ ಸಾಮಾನ್ಯ ಜನರಿಗೆ ಮಾಧ್ಯಮಗಳ ಒಳ ಅರ್ಥಗಳು ಏನು ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾಗಳನ್ನು ನೋಡಿದ್ದಾಗಿರ್ಬೋದು, ಪತ್ರಿಕೆಗಳಲ್ಲಿ ಬಂದಿದ್ದಾಗಿರ್ಬೋದು, ಹೌದೇ ನಿಜ ಇರ್ಬೋದೇನೋ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಾನು ಜನರ ಪರವಾಗಿ ಇದನ್ನ ಕೇಳಿದೆ. ನೋಡಿ, ಇಲ್ಲಿ ಹೇಳುತ್ತೆ, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಹೂತ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಬುರುಡೆ ಟೀ. ಅದರ ಅರ್ಥ ಏನು ಅಂದ್ರೆ, ಮೊದಲನೇದಾಗಿ ನೂರಾರು ಶವವನ್ನ ಹೂಳಲಾಗಿತ್ತು ಅನ್ನೋದನ್ನ ಸುಳ್ಳು ಅನ್ನುವುದು ಬುರುಡೆ ಶಬ್ದದ ಮೂಲಕ ಮಾಧ್ಯಮ ಹೇಳುತ್ತೆ. ಇನ್ನು ಸ್ಟಿಲ್ ಇನ್ವೆಸ್ಟಿಗೇಷನ್ ಇಸ್ ಆನ್. ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಾಗಲೇ ಮಾಧ್ಯಮ ಮೀಡಿಯಾ ಟ್ರಯಲ್ ಮಾಡುವ ಮೂಲಕ ಅವರೇನೆ ತೀರ್ಪನ್ನು ಕೊಡ್ತಿದ್ದಾರೆ. ಅವರು ಓನ್ ತೀರ್ಪು ಕೊಡ್ತಿದ್ದಾರೆ. ನಮ್ಮ ಕೆಲಸ ಅದಲ್ಲ. ನಮ್ಮ ಕೆಲಸ ತೀರ್ಪು ಕೊಡುವುದಲ್ಲ ಮಾಧ್ಯಮದ ಕೆಲಸ. ದಟ್ ಇಟ್ ಸೆಲ್ಫ್. ಅದರ ಜೊತೆಗೆ ಈ ಶಬ್ದಗಳ ಬಳಕೆ ಏನಿದೆ ಅದು ಬಹಳ ಸ್ಪಷ್ಟವಾಗಿ ತೋರಿಸೋದೇನು ಅಂದರೆ, ಇದರ ಹಿಂದೆ ದುರುದ್ದೇಶ ಇದೆ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ತಮಗಾಗಿದ್ದ ಮುಖಭಂಗ ಮುಚ್ಚಿಟ್ಟುಕೊಂಡು ಈ ಟೀಮ್ ದೂರು ಕೊಟ್ಟಿತ್ತು. ನೀವು ಸುಪ್ರೀಂ ಕೋರ್ಟ್ ಅದು ಏನು ಸಾರ್ವಜನಿಕ ಹಿತಾಸಕ್ತಿ ಪ್ರಶ್ನೆಗೆ ಬರಲ್ಲ ಅಂತ ಹೇಳೋದಕ್ಕೂ SIT ರಚನೆಗೂ ಏನು ಸಂಬಂಧ ಇದೆ? ಏನು ಸಂಬಂಧ ಇದೆ ಹೇಳಿ ನೀವು ನನಗೆ. SITಯನ್ನು ರಚಿಸಲೇಬಾರದಾಗಿತ್ತು ಅನ್ನುವ ವಾದ ಮಾಡಿಸಿದ್ದು ದಟ್ ಇಸ್ ರಾಂಗ್. ಇದು ಕೂಡ ಯಾರು ಈ ಜನ ಇದ್ದಾರೆ, ಯಾರು ಆರೋಪಿತರನ್ನ ರಕ್ಷಿಸುವ ನಡುವಿನ ಸಂಚಿದು, ಯಾರ ಮೇಲೆ ಆರೋಪ ಇದೆ ಅವ್ರು ರಕ್ಷಣೆ ಮಾಡಬೇಕು. ಅದಕ್ಕೇನು ಮಾಡಬೇಕು? SITಯನ್ನು ರಚನೆನೇ ಮಾಡಬಾರ್ದಾಗಿತ್ತು ಅನ್ನುವ ರೀತಿ ಮಾತಾಡ್ತಿದ್ದಾರೆ.
ಇದ್ರ ಉದ್ದೇಶ ಏನು? ಈಗ ಇನ್ನೊಂದು ಮಾಡ್ತಾರೆ, SIT ಮುಚ್ಚಿಬಿಡ್ತಾರೆ, ನಾಳೆ ಮುಚ್ಚಿಬಿಡ್ತಾರೆ. ನಿನ್ನೆ ಗುರುವಾರ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಗೌರ್ಮೆಂಟ್ ಟುಕ್ ಎ ಡಿಸಿಷನ್ ಟು ಕಂಟಿನ್ಯೂ. ಸುಪ್ರೀಂ ಕೋರ್ಟ್ ಹಾಗೆ ಹೇಳಿದರೆ ಹೇಗೆ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತಾ? ಸುಪ್ರೀಂ ಕೋರ್ಟ್ ವಿರುದ್ಧ ತಗೊಳುತ್ತಾ? ಆಮೇಲೆ ಇನ್ನೊಂದು ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಕೊಡಿ ಹೇಳಿ. ಯಾಕೆಂದ್ರೆ ನಾವು ಇನ್ಯಾವುದೋ ಮಾಧ್ಯಮವನ್ನು ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ. ನಮಗೆ ಸತ್ಯ ನಮ್ಗೆ ಗೊತ್ತಿರಬೇಕು. ವಿ ಶುಡ್ ಥಿಂಕ್ ಇಟ್ ಓವರ್. ಮೊದಲನೇದಾಗಿ ಬುರುಡೆ ಗ್ಯಾಂಗ್ ಅನ್ನುವ ಮೂಲಕ ಯಾರು ಹೋರಾಟಗಾರರಿದ್ದಾರೆ ಅವರಿಗೆ ಮಾಧ್ಯಮ ಅವಮಾನ ಮಾಡ್ತಿದೆ. ಅವ್ರು ಹೋರಾಟ ಮಾಡ್ತಿದ್ದಾರೆ. ಅವ್ರು ಸುಳ್ಳು ಹೇಳಿದ್ರೆ ಅವ್ರನ್ನ ಎತ್ತಾಕೊಂಡು ಹೋಗ್ತಿದ್ರು ಇಷ್ಟುವರೆಗೆ. ಹೌ ಕ್ಯಾನ್ ಯು ಸೇ ದಟ್ ಅವ್ರು ಬುರುಡೆ ಗ್ಯಾಂಗ್ ಅಂತ? ಯಾವ ಅರ್ಥದಲ್ಲಿ ಹೇಳ್ತೀರಿ? ಹೆಂಗೆ ಹೇಳ್ತೀರಿ? ನೋ, ಮೀಡಿಯಾ ಹ್ಯಾಸ್ ಬಿಕಮ್ ಎ ಬುರುಡೆ ಗ್ಯಾಂಗ್. ಅಂದ್ರೆ ಯು ಅಂಡ್ ಐ ಬಿಕಮ್ ಎ ಬುರುಡೆ ಗ್ಯಾಂಗ್. ಮಾಧ್ಯಮಗಳ ಸೃಷ್ಟಿ ಇದು. ದೇ ಆರ್ ಡೂಯಿಂಗ್ ಬುರುಡೆ ಗ್ಯಾಂಗ್ ಅನ್ನೋದೇ ತೀರ್ಪು. ಸುಳ್ಳು ಅಂತ, ಬುರುಡೆ ಅಂತ ನಾವು ಹೆಂಗೆ ಬಳಸ್ತೀವಿ ಕನ್ನಡದಲ್ಲಿ? ಯಾರು ಸುಳ್ಳು ಹೇಳಿದೆ ಬುರುಡೆ, ನನ್ನ ಮಗ ಬುರುಡೆ ಬಿಡ್ತಿದ್ದಾನೆ ಅವನು, ಅದರ ಅರ್ಥ ಏನು? ಇವರು ಬುರುಡೆ ಅನ್ನುವುದನ್ನ ಸಿಂಬಾಲಿಕ್ ಆಗಿ ಬಳಸಿಕೊಂಡು ಅದನ್ನ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಷಡ್ಯಂತರದಲ್ಲಿ ಅವ್ರು ಬಳಸ್ತಾ ಇದ್ದಾರೆ. ಸೊ ಆದ್ರಿಂದ ಈ ವಿಚಾರ ಏನಿದೆ, ಈ ಮೇನ್ ಸ್ಟ್ರೀಮ್ ಮೀಡಿಯಾ ಹೇಳುವ ಇಂತಹ ವಿಚಾರದ ಮೇಲೆ ಚರ್ಚೆ ಮಾಡದೆ ಮೂರ್ಖತನ. ದೇ ಆರ್ ಅ ಪಾರ್ಟಿಸನ್, ದೇ ಆರ್ ಪರ್ಚೇಸ್ಡ್, ದೇ ಆರ್ ಬಿಕಮ್ ದ ಏಜೆಂಟ್ಸ್ ಆಫ್ ದೊಡ್ಡ ಜನ. ಇವರೆಲ್ಲ ಏಜೆಂಟ್ರು. ಇವರು ಅವ್ರ ಏಜೆನ್ಸಿ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ಅಂಥ ಒಂದು ಸಮಾವೇಶ ನಡೆದಿದೆ. ಹೇಗೆ ಕವರೇಜ್ ಮಾಡ್ತಾರೆ ಇವರು? ಅಷ್ಟು ದೊಡ್ಡ ಸಮಾವೇಶ ನಡೆದಿದೆ. ವೈಚಾರಿಕರು ಬಂದಿದ್ದಾರೆ, ಎಡಪಂಥೀಯರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸರ್ಕಾರದ ಒಂದು ಬೇಡಿಕೆ ಇಟ್ಟಿದ್ದಾರೆ. ಆಸ್ ಎ ಮೀಡಿಯಾ ವಿ ಶುಡ್ ನೋ ಅಲ್ವಾ? ಹೌದು. ಹೇಗೆ ಮಾಡಿದ್ದಾರೆ? ಇನ್ನೊಂದು ಕ್ವಶನ್ ಅಂದ್ರೆ ಕೇಳಿ. ಸರ್, ಈಗ ಹಂಗಿದ್ರೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಈ ಬುರುಡೆ ಗ್ಯಾಂಗ್ ಅಥವಾ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾಂಗ್ ಯಾರಿದ್ದಾರೆ ಅವರು PIL ಗ್ಯಾಂಗ್ ಅಲ್ಲ, ನಾವು ಮಾಧ್ಯಮಗಳಿಗೆ ಬೇಕಾಗಿಲ್ಲ. ನಾನು ಗ್ಯಾಂಗ್ ಅಂತ, ಗ್ಯಾಂಗ್ ಅನ್ನೋದೇ ಒಪ್ಪಲ್ಲ ನಾನು. ಯು ಟೆಲ್ ಯಾರು ಹೋರಾಟಗಾರರಿದ್ದಾರೆ, ಸೌಜನ್ಯ ಪರವಾದ ಹೋರಾಟಗಾರ ಅಂತ ಗೌರವ ಕೊಟ್ಟು ಮಾತಾಡಿ ಐ ಅಗ್ರಿ. ಬುರುಡೆ ಗ್ಯಾಂಗ್ ಐ ಡೋಂಟ್ ಸ್ಪೀಕ್, ದಟ್ ಇಸ್ ರಾಂಗ್. ಓಕೆ, ಎಸ್ ಸರ್. ಈಗ ನೋಡಿ, ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂಥ ಈ ಒಂದು ತಂಡ ಏನಿದೆ, ಈ ತಂಡದ ಬಗ್ಗೆ ಈಗ ಮಾಧ್ಯಮಗಳು ಸೃಷ್ಟಿ ಮಾಡಿರುವಂಥದ್ದು ಅಥವಾ ಪೋರ್ಟ್ರೇ ಮಾಡ್ತಾ ಇರುವಂಥದ್ದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಬೇಕು. ಆ್ಯಂಡ್ ಹಾಗಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ PIL ಹಾಕಿರೋದು, ಚೀಮಾರಿ ಹಾಕಿರೋದು ಸುಳ್ಳ ನಿಜವ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನೀವೇನು ಹೇಳ್ತೀರಿ? ನೀವು ತೀರ್ಪು ಓದಿದ್ರೆ ಗೊತ್ತಾಗುತ್ತೆ. ಓದಿದ್ರೆ ನೀವು ತೀರ್ಪು? ಇಲ್ಲ, ಸುಪ್ರೀಂ ಕೋರ್ಟ್ ನೋಡಿಲ್ಲ. ನಾವು ತೀರ್ಪು ನೋಡಿದ್ರೆ ನಾವು ಮಾತಾಡ್ತೀವಿ ಜನರಲಿ, ನಾವು ಓದಲ್ಲ, ನಮ್ಗೆ ಗೊತ್ತಿಲ್ಲ. ತೀರ್ಪು ಚೀಮಾರಿ ಹಾಕಿಲ್ಲ, ಇದು ಪಬ್ಲಿಕ್ ಲಿಟಿಗೇಷನ್ ಇದ್ರೊಳಗೆ ಬರಲ್ಲ ಅಂತ ಹೇಳಿದೆ. ಚೀಮಾರಿನ ಅದು ನೀವೇನೋ ಒಂದು ಹೇಳ್ತೀರಿ ನನಗೆ, ಅದು ಹಂಗಲ್ಲ ಬರಲ್ಲ ಕಣ್ರಿ, ಅದು ಹಂಗಲ್ಲ ಅಂತಂದ್ರೆ ಈಗ ನೀವು ಬುರುಡೆ ಅಂದ್ರೆ ಬುರುಡೆ ಅಲ್ಲ ಕಣ್ರಿ, ನಾನು ಚೀಮಾರಿ ಹಾಕಿದ್ದೆ ನಿಮ್ಗೆ. ಇಲ್ಲ ಅನ್ನೋದನ್ನ ಇಲ್ಲ ಅಂತ ಹೇಳಿದ್ರೆ ಸತ್ಯ, ನಾ ಸತ್ಯ ಹೇಳ್ತೀನಿ. ಹಂಗಲ್ಲಮ್ಮ ಈಗ ಅಂತ ಹೇಳ್ತೀವಿ, ಚೀಮಾರಿ ಹಂಗಾಗುತ್ತೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಅನ್ನ ಅದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ ಲಾಯರ್ ಖೋಸ್ಲಾ ಅವರು ಈಗಾಗಲೇ ಮುಖ್ಯ ನ್ಯಾಯಾಧೀಶರಿಗೆ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ನ್ಯಾಯಾಲಯದಲ್ಲಿ ಏನು ತೀರ್ಪು ಬಂದಿದೆ ಅದನ್ನ ಕನ್ನಡ ಮಾಧ್ಯಮಗಳು ತಿರುಚಿವೆ, ಸತ್ಯವನ್ನು ಹೇಳ್ತಾ ಇಲ್ಲ, ಈ ಬಗ್ಗೆ ಡೈರೆಕ್ಷನ್ ಕೊಡಿ ಅನ್ನುವ ದೂರನ್ನ ಮುಖ್ಯ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅದರ ಅರ್ಥ ಏನು ಹೇಳಿ ನನಗೆ? ಅದರ ಅರ್ಥ ಏನು? ತಿರುಚಲಾಗಿದೆ ಅಂತ ಅಲ್ವಾ? ಮಾಧ್ಯಮಗಳು ತಿರುಚಿವೆ, ಕಾಯ್ತಾ ಇದ್ರು ಇವರು ಕೂತ್ಕೊಂಡು. ಯಾಕಂದ್ರೆ ಅವ್ರು ಇನ್ಯಾರನ್ನೋ ರಕ್ಷಣೆ ಮಾಡಬೇಕಾಗಿತ್ತು. ಹಾಗಿದ್ರೆ ಧರ್ಮಸ್ಥಳಕ್ಕೆ ಧಕ್ಕೆ ತರೋ ವಿಚಾರದಲ್ಲಿ ಮಾಧ್ಯಮಗಳದ್ದು ಪಾತ್ರ ಇದೆ. ಧರ್ಮಸ್ಥಳಕ್ಕೆ ಎಲ್ಲಮ್ಮ ಧಕ್ಕೆ ತಾಯಿ? ಅಮ್ಮ ಹೇಳಮ್ಮ. ಈಗ ನೀವು ಒಂದು ಕ್ರಿಮಿನಲ್ ಕೇಸ್ ತಾಯಿ, ಕ್ರಿಮಿನಲ್ ಕೇಸಿಗೆ ಧರ್ಮಸ್ಥಳಕ್ಕೆ ಹೆಂಗ್ ಧಕ್ಕೆ ಆಗುತ್ತೆ? ಈಗ ಕ್ರಿಮಿನಲ್ ಕೇಸ್ ಮೇಲೆ ಯಾರಿಗೆ ಆರೋಪ, ಒಬ್ಬರ ಮೇಲೆ, ಅಲ್ಲಿ ಯಾರ ಮೇಲೂ ಆರೋಪ ಇಲ್ಲ, ಅಲ್ಲಿ ಹೆಣ್ಮಕ್ಳದ ಅತ್ಯಾಚಾರ ನಡೆದು ಹತ್ಯೆ ಆಗಿದೆ, ಅದಕ್ಕೆ ಸಿಂಪತಿ ಇದೆಯಲ್ಲ ನಿಮ್ಗೆ ಹೆಣ್ಮಗಳಾಗಿ? ಇದೆ ತಾನೆ. ಅದ್ರ ಸತ್ಯ ಹೊರಗೆ ಬರ್ಬೇಕು ಅಂತ ನೀವು ಹೇಳ್ತಿರೋ ಇಲ್ಲೋ? ಹೇಳ್ತೀರಿ ತಾನೆ. ಸತ್ಯ ಹೊರಗಬೇಕು ಅಂತಂದ್ರೆ ಧರ್ಮಸ್ಥಳಕ್ಕೆ ಅವಮಾನ ಆಗಿದೆ. ಹೌ ಇಟ್ ಈಸ್? ಧರ್ಮಸ್ಥಳ ಇಸ್ ಎ ಪ್ಲೇಸ್. ಅದು ಧರ್ಮಸ್ಥಳ ಅಲ್ಲದೆ ಇನ್ಯಾವುದೋ ಹೆಸರಿದ್ರೆ ಬೆಳ್ತಗಡಿ ಅಂತಿದ್ರೆ ಬೆಳ್ತಗಡಿ ಇರ್ತಿದ್ರು. ಧರ್ಮಸ್ಥಳ ದೇವರಿಗೆ ಅದಕ್ಕೂ ಏನು ಸಂಬಂಧ ಇದೆ? ಈಗ ವಿಜಯೇಂದ್ರ ಅವರು ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು, ಧಾರ್ಮಿಕ ಕ್ಷೇತ್ರದ ಮೇಲೆ ಈ ತರದ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಬಿಜೆಪಿ ಇವರು ರಾಜಕೀಯ ಪಾಲಿಟಿಕ್ಸ್, ದೇ ಆರ್ ಯೂಸಿಂಗ್ ರಿಲಿಜನ್ ಫಾರ್ ದರ್ ಪೊಲಿಟಿಕಲ್ ಗೇನ್ಸ್. ತಮ್ಮ ರಾಜಕೀಯ ಲಾಭಕ್ಕಾಗಿ ಅವರು ಬಳಸ್ಕತ್ತಿದ್ದಾರೆ. ದೇ ಆರ್ ಯೂಸಿಂಗ್ ಇಟ್. ವಿಜಯೇಂದ್ರ ಹೇಳ್ತಾರೆ ಬಿಕಾಸ್ ಪೊಲಿಟಿಕಲ್ ಥಿಂಗ್. ಈ ಯಾರು ಧರ್ಮ ಕ್ಷೇತ್ರ ಯಾರು ಬೈದಿದ್ದಾರೆ? ಹೋರಾಟಗಾರರು ಬೈದಿದ್ದಾರ? ಇಲ್ಲ. ಧರ್ಮಸ್ಥಳ ದೇವ್ರ ನಂಬಿಕೆ, ದೇವ್ರ ನಂಬಿಕೆ. ಯಾರನ್ನು ಮಂಜುನಾಥನಾಗ್ಲಿ ಅಣ್ಣಪ್ಪ ಸ್ವಾಮಿ ಯಾರು ಬೈದಿಲ್ವಲ್ಲ?
ಅಂದರೆ ವೀರೇಂದ್ರ ಹೆಗಡೆನೋ ಅವ್ರ ಫ್ಯಾಮಿಲಿ ಅವರೇ ಮಂಜುನಾಥ ಸ್ವಾಮಿನಾ? ಹೌದಾ? ಹೇಳಿ ನನಗೆ. ಯಾರು? ಧರ್ಮಸ್ಥಳ ಕ್ಷೇತ್ರಕ್ಕೂ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧ ಇಲ್ಲಮ್ಮ. ಕ್ರಿಮಿನಲ್ ಕೇಸ್ಗಳೇನಿವೆ, ಹಲವು ಹೆಣ್ಣು ಮಕ್ಕಳ ಸಾವಾಗಿದೆ. ಅವ್ರು ಯಾರು ಮಾಡಿದಾರಪ್ಪ, ಹತ್ಯೆ ಆಗಿದೆಪ್ಪ, ಅತ್ಯಾಚಾರ ಪತ್ತೆ ಮಾಡಿ ಅಂತಂದರೆ ಧರ್ಮಸ್ಥಳ ಕ್ಷೇತ್ರದ ಹೆಸರು ಹಾಳಾಗ್ಬಿಡುತ್ತೆ. ಅಂದ್ರೆ ಹತ್ಯೆ ಮಾಡಿಬಿಟ್ರೆ ಅವ್ರು ಓಕೆನಾ? ಸತ್ಯ ಸಿಗಬಾರ್ದಾ? ಆ ಕುಟುಂಬಗಳಿಗೆ ನ್ಯಾಯ ಸಿಗಬಾರ್ದಾ? ಯಾರ್ಯಾರು ಮನೆಯವ್ರು ಕಳ್ಕೊಂಡಿದಾರಲ್ಲ, ಅವ್ರು ನಿಮ್ಮ ಮನೆಯವರಾಗಿದ್ದರೆ, ನಮ್ಮ ಮನೆ ಹೆಣ್ಮಗಳು ಅದೇ ರೀತಿ ಸತ್ತಿದ್ರೆ, ಇವ್ರ ಮನೆ ವಿಜೇಂದ್ರನ ಮನೆಯವರು ಹಂಗೆ ಸತ್ತಿದ್ರೆ, ಯಡಿಯೂರಪ್ಪ ಮೊಮ್ಮಕ್ಕಳು ಯಾರೋ ಹಂಗೆ ಸತ್ತಿದ್ರೆ, BJP ಇನ್ಯಾರೋ ನಾಯಕರುಗಳಿದಾರಲ್ಲ, 100 ಕಾರ್ ಕಟ್ಕೊಂಡು ಹೋಗ್ತಾರಲ್ಲ, ಅವ್ರ ಮನೆಯವರು ಸತ್ತಿದ್ರೆ ಹೆಣ್ಮಗಳು ಹಿಂಗೆ ಬಡ್ತಾ ಇರ್ತಿದ್ರ? ನಮ್ಮನೆ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳು ಬೇರೆ ಅಮ್ಮ ತಾಯಿ ಅಲ್ವಲ್ಲ? ಅವ್ರ ನೋವೇನು, ಅವ್ರ ಅಸಹಾಯಕತೆ ಏನು, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ? ಆಮೇಲೆ ಸರ್ ನೋಡಿ, ಸತ್ಯವಾದ ಪತ್ರಕರ್ತರು, ನಿಜವಾದ ಸತ್ಯವನ್ನು ಬೆಳಕಿಗೆ ತರುವಂಥ ಪ್ರಯತ್ನ ಮಾಡುವಂಥವ್ರು, ಅಂಥ ಜವಾಬ್ದಾರಿವಂತ ಪತ್ರಕರ್ತರು ನಿಮ್ಮಂಥವರಾಗಿದ್ದರೆ ಜನರಿಗೆ ಸರಿಯಾದಂಥ ಮಾಹಿತಿ ಸಿಗುತ್ತೆ. ಈಗ ರಾಜಕೀಯ ಲಾಭಕ್ಕೋ ಅಥವಾ ಇನ್ಯಾರದೋ ಒತ್ತಡಕ್ಕೋ, ಇನ್ಯಾರೋ ಎಂಜಲು ಕಾಸನ್ನು ತಿಂತಾ ಇರುವಂಥ ಜನರಿದ್ದಂಥ ಸಂದರ್ಭಗಳಲ್ಲಿ ಸಹಜವಾಗಿ ನಾನು ಒಬ್ಬಳು ಕಾಮನ್ ಪೀಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಹೌದಾ ಧರ್ಮಸ್ಥಳದಲ್ಲಿ ಹಿಂಗೆಲ್ಲ ನಡೆದಿದೆಯಾ, ಹಾಗಿದೆ ಧರ್ಮಸ್ಥಳ ಕೆಟ್ಟ ಹೆಸರು ಬಂದ್ಬಿಡ್ತಾ ಅನ್ನುವಂಥ ಸಹಜ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರೋದು ಸಹಜ. ನೀವು ಹೇಳ್ತಾ ಇರೋಗೆ ಒಬ್ಬ ಸತ್ಯವಾದಿ ಪತ್ರಕರ್ತರಾಗಿರೋದ್ರಿಂದ ನಿಮಗೆ ಧರ್ಮಸ್ಥಳ ಕೆಟ್ಟ ಹೆಸರು ಬರಲ್ಲ, ಬೆಳ್ತಂಗಡಿಯಲ್ಲಿ ನಡೆದಿರುವಂಥ ಅಲ್ಲಿ ನಡೆದಿರುವಂಥ ಕ್ರಿಮಿನಲ್ ಚಟುವಟಿಕೆಗಳು ನೀವು ಅದನ್ನ ವಿಶ್ಲೇಷಣೆ ಮಾಡ್ತೀರಾ. ಅದ್ರ ಜೊತೆಗೆ ಬಿಸಿ ಧರ್ಮಸ್ಥಳ ಅನ್ನೋದು ಏನಿದೆ ಅದನ್ನ ಫಾರ್ ಎಕ್ಸಾಂಪಲ್ ಒಂದು ಮನೆ ಅಂದ್ಕೊಳ್ಳಿ. ಮನೆ ಯಜಮಾನ ಯಾರು? ಹೆಗಡೆಯವರು, ಫ್ಯಾಮಿಲಿ ಅಲ್ವಾ? ಸೊ ಅಲ್ಲಿ ಯಾರು ಬರ್ತಾರೋ ಅವರ ಆ ಮನೆಗೆ ಬಂದ್ರೆ ಅವ್ರ ರಕ್ಷಣೆ ಜವಾಬ್ದಾರಿ ಯಾರ್ದು? ಅವರದ್ದೇ. ಈಗ ನೀವು ನಮ್ಮ ಮನೆಗೆ ಬರ್ತೀರಿ, ಆಯ್ತಾ? ನಾನು ಮನೆ ಯಜಮಾನ, ಮನೆ ನೀವು ಬಂದಾಗ ಗೌರವದಿಂದ ಕರೆಸ್ಬೇಕು, ಕುತ್ಕೋಬೇಕು, ಈಗ ಕಾಫಿ ಕುಡಿ ಹೇಗಿದ್ದೀರಿ. ನೀವು ನಮ್ಮ ಮನೆಯಿಂದ ಹೋಗುವವರೆಗೆ ನಿಮ್ಮ ರಕ್ಷಣೆ ನನ್ನ ಜವಾಬ್ದಾರಿ. ನಮ್ಮ ಮನೆಗೆ ಬಂದ ಮೇಲೆ ಇನ್ನೇನೋ ನಡೆದ್ರೆ ಯಾರು ಹೊಡೆಗಾರರು? ನೀವೇ ಹೊಡೆಗಾರರು ಅಲ್ವಾ? ದಟ್ ಇಸ್ ಅ ಸಿಂಪ್ಲೆಸ್ಟ್ ಥಿಂಗ್. ಅದನ್ನು ನೀವು ಇನ್ನೇನೋ ಆ್ಯಂಗಲ್ನಲ್ಲಿ ಇದು ಮಾಡುತ್ತಾ ಯಾರ್ಯಾರ್ದು ಹಿತಾಸಕ್ತಿ ಕಾಪಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ ಬಿಸಿ ಷಡ್ಯಂತ್ರ ನಡೀತಾ ಇರೋದಲ್ಲಿ ಸರ್ಕಾರದ ಕೆಲವು ಸಚಿವರುಗಳು, ರಾಜಕೀಯ ಪಕ್ಷಗಳು ಇವರೆಲ್ಲ ಸೇರಿ ಇಂಥ ಒಂದು ಷಡ್ಯಂತ್ರವನ್ನು ರಚಿಸಿದ್ದಾರೆ. ಸತ್ಯವನ್ನು ಮರೆಮಾಚೋದು, ಸತ್ಯದ ತಲೆ ಮೇಲೆ ಹೊಡೆದಂಗೆ ಮಾಡೋದು, ಸುಮ್ಮನೆ ವಿಶೇಷಣಗಳನ್ನು ಬಳಸೋದು. ಒಂದೇ ಸುಳ್ಳನ್ನ 100 ಸರಿ ಹೇಳಿದ್ರೆ ಅದೇ ನಿಜ ಆಗುತ್ತೆ. ಒಬ್ಬೊಬ್ಬರ ಮೇಲೆ ವಿಶೇಷಣ ಬೆಳೆಸೋದು. ಅವ್ರಿಗೆ ಹೋರಾಟಗಾರಿದ್ದಾರೆ, ಮಾಡ್ತಾರೆ, ಆಯ್ತಾ? SIT ಇದೆ, ತನಿಖೆ ನಡೆಯುತ್ತೆ. ನಾವ್ಯಾರು ಹೇಳೋದಕ್ಕೆ? ಅವ್ರು ಬುರುಡೆ ಗ್ಯಾಂಗೋ, ಇನ್ನೊಂದು ಗ್ಯಾಂಗೋ, ಕಾಲಿನ ಗ್ಯಾಂಗೋ, ಕೈ ಗ್ಯಾಂಗೋ, ಯಾವ ಗ್ಯಾಂಗ್? ನಾವು ಹೂ ಆರ್ದ್ಯೋ? ನಮಗೆ ಯಾರು ಕೊಟ್ಟಿದ್ದಾರೆ ಅಧಿಕಾರವನ್ನು ಅವ್ರನ್ನ ಬುರುಡೆ ಗ್ಯಾಂಗ್ ಅಂತ ಕಳೆಯೋಕೆ? ಅವ್ರು ಸುಳ್ಳಾದ್ರೆ ದೆನ್ ಆ್ಯಕ್ಷನ್ ಇಲ್ಬಿಟ್ಟು. ಯಾಕಂದ್ರೆ ಅವ್ರಿಗೆ ಏನು ಹೋರಾಟ ಮಾಡ್ತಿದ್ದಾರೆ? ಹೋರಾಟ ಮಾಡ್ತಿರೋದು ಅವ್ರು ಕಳ್ತನ ಮಾಡಿಲ್ವಲ್ಲ, ಯಾರ್ದ ತಲೆ ಹೊಡೆದಿಲ್ವಲ್ಲ, ಯಾರಿಗೋ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡಿದ್ರೆ ಅವ್ರನ್ನ ಬುರುಡೆ ಗ್ಯಾಂಗ್. ಈ ಚಾನಲ್ಗಳ ಕೂತವ್ರಿಗೆ ಏನು ಕರೆಯೋಣ ನಾವು? ಯಾವ ಗ್ಯಾಂಗ್ ಅಂತ ಕರೆಯೋಣ ಹೇಳಿ, ನನಗೆ ಸಜೆಸ್ಟ್ ಮಾಡಿ. ಯಾವ ಗ್ಯಾಂಗ್ ಅಂತ ಕರಿಬೇಕು ಅವರಿಗೆ? ಅವರನ್ನು ಬುರುಡೆ ಗ್ಯಾಂಗ್. ಯಾವ ಗ್ಯಾಂಗ್? ಯು ಸಿ ದಟ್ ಇಟ್ ಸೆಲ್ಫ್ ರಾಂಗ್. ಒಂದು ಕಡೆ ತನಿಖೆ ನಡೀತಾ ಇದೆ. ಸೊ ಮೇಜರ್ ಡೆವಲಪ್ಮೆಂಟ್ ಕೂಡ ಆಗಿದೆ. ಇವತ್ತು ಪ್ರಣವ್ ಮಹಾಂತಿ ಅವರು ಹೋಮ್ ಮಿನಿಸ್ಟರ್ ನೋಡಿ, ನಂತರ CM ನೋಡೋದಕ್ಕೆ ಹೋಗಿದ್ದಾರೆ. ದಟ್ ಇಸ್ ಅ ಮೇಜರ್ ಡೆವಲಪ್ಮೆಂಟ್. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಅಲ್ವಾ? ಸರ್ಕಾರ ಏನು ಮಾಡುತ್ತೆ? ತನಿಖೆ ಮುಂದುವರಿಸ್ತದೆ. ಸತ್ಯ ಹೊರಗೆ ಬರೋವರೆಗೆ ನಾವು ಒಂದು ಪೇಷನ್ಸ್ ಬೇಕಲ್ವಾ? ಅದಕ್ಕೂ ಮೊದಲೇ ನಾವು ಒಂದು ಹಣೆಪಟ್ಟಿ ಹಚ್ಚಿಬಿಡೋದು ಇಟ್ಸ್ ನಾಟ್ ಎ ಜರ್ನಲಿಸಮ್. ಇದು ನಮ್ಮ ಕೆಲಸ ಅಲ್ಲ ಅದು. ಹೌದು. ಆಮೇಲೆ ಸರ್, ಈಗ ವಕೀಲರ ಒಂದು ಅಸೋಸಿಯೇಷನ್ನಿಂದ ಒಂದು ಬೆಳವಣಿಗೆ ಆಗಿದೆ. ಈಗ ಯಾರ ಮೇಲೆ ಅವರು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹ ಇದೆ. ಏನೋ ನಾನು ಹೇಳಿದೆ, ಅದು ಚೀಫ್ ಜಸ್ಟಿಸ್ ಅನ್ನು ನೋಡಿದ್ದಾರೆ. ಕರ್ನಾಟಕದ ಮಾಧ್ಯಮಗಳು ಹೀಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಅನ್ನೇ ತಿರುಚಿದ್ದಾರೆ, ಇದರ ಬಗ್ಗೆ ತಾವು ಕ್ರಮ ಕೈಗೊಳ್ಳುವುದು, ಅದನ್ನ ಚೀಫ್ ಜಸ್ಟಿಸ್ಗೆ ಬರೆದಿದ್ದಾರೆ. ಚೀಫ್ ಜಸ್ಟಿಸ್ ತಮಗಬಹುದು ಇನ್ಸ್ಟ್ರಕ್ಷನ್ ಕೊಡ್ಬೋದು, ಚಾನಲ್ಗಳಿಗೆ ನೋಟಿಸ್ ಕೊಡ್ಬೋದು. ಯಾಕಂದ್ರೆ ನೀವು ಇಡೀ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ನೇ ತಿರುಚುವುದು ಅಪರಾಧ. ಯಾರ್ಯಾರು ಅಪರಾಧ ಮಾಡಿದಾರೆ ಅವ್ರು ನೋಟಿಸ್ ಕೊಡ್ಬೋದಲ್ವಾ? ಆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ವಕೀಲರ ಅಸೋಸಿಯೇಷನ್ ಒಂದು ಆಗ್ರಹ. ಓಕೆ, ಎಸ್, ಹಾಗಿದ್ರೆ ಕಾದು ನೋಡೋಣ ಯಾವ ಥರದ ಬೆಳವಣಿಗೆಗಳು ಮುಂದೆ ನಡೆಯುತ್ತೆ. ವಕೀಲರ ಒಂದು ಅಸೋಸಿಯೇಷನ್ ಸಂಘದಿಂದ ಏನು ಬೆಳವಣಿಗೆ ವಕೀಲರು ಕೊಟ್ಟಿದ್ದಾರೆ, ವಕೀಲರ ಸಂಘ ಅಲ್ಲ, ಯಾರು ಕೋಸ್ಲಾ ಅಂತ ವಕೀಲರಿದ್ದಾರೆ, ಯಾರು ಇವರು ಪರವಾಗಿದ್ದಾರೆ ಅವ್ರು ಕೊಟ್ಟಿರುವ ದೂರ. ಆ ದೂರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ.
ಧನ್ಯವಾದ.